ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಬೆಳಗಾವಿ DCC ಬ್ಯಾಂಕ್ ವಿಶೇಷವಾಗಿ ಮೇಲಿನಲ್ಲಿ ಚರ್ಚೆ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ಸಾಲ ಕೊಡೋದ್ರ ಬಗ್ಗೆ, ರೈತರು ಬಿಟ್ಟು ಬೇರೆದವ್ರಿಗೆ ಸಾಲ ಕೊಡೋದಕ್ಕಾಗಿ, ಕಮರ್ಷಿಯಲ್ ಪರ್ಪಸ್ ಸಾಲ ಕೊಡೋದಕ್ಕಾಗಿ ಮುಂದಾಗುತ್ತಿರುವಂತಹ DCC ಬ್ಯಾಂಕ್, ಅಲ್ಲಿಯ ಒಬ್ಬ ನಿರ್ದೇಶಕರು ಗಣೇಶ್ ಹುಕ್ಕೇರಿ, ಅದೇ ಕಾಲಕ್ಕೆ ಒಬ್ಬ ಶಾಸಕರು ಹೌದು, ಅವ್ರದಿಂದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ, ಬೆಳಗಾವಿ DCC ಬ್ಯಾಂಕ್ ವತಿಯಿಂದ ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಪ್ರತಿ ವರ್ಷ ನೀಡುವ ಬೆಳೆ ಸಾಲದ ಪತ್ತಿನ ಮಿತಿಯನ್ನು ರೂಪಾಯಿ 40,000ದಿಂದ 60,000ಕ್ಕೆ ಹೆಚ್ಚಲು ಪ್ರಯತ್ನ ಮಾಡಲಾಗುತ್ತಿದೆ. ಕೃಷಿ ಪತ್ತಿನ ಬೆಳೆ ಸಾಲ ಪ್ರತಿ ವರ್ಷ ಶೂನ್ಯ ಬಡ್ಡಿ ದರದಲ್ಲಿ ಕೊಡುವಂಥದ್ದು ನಾವು ಈ ಸಲ 40ರಿಂದ 60,000 ತನಕ ಹೆಚ್ಚು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಭಾಳ ಉತ್ತಮವಾದದ್ದು. ಅಟ್ಲೀಸ್ಟ್ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ. ಏನೂ ಇಲ್ಲ ಅಂದಾಗ ಏನೋ ಒಂದಿಷ್ಟು ಅದಪ್ಪ ಅನ್ನುವಂಥದ್ದು. ಕರೆ ಇದು 60,000 ಕೊಟ್ಟರ ಬಗ್ಗೆ ಹರಿತದನ ಎಕರೆಗೆ ಅನ್ನುವಂಥದ್ದು. ಈಗಾಗಲೇ ನಮ್ಮ ರೈತರು, ವಿಶೇಷವಾಗಿ ರೈತ ಸಂಘದವರು ರೈತರ ಸಮಸ್ಯೆ ತಗೊಂಡ ಈಗಾಗಲೇ ಮಾತಾಡ್ತಾ ಇದ್ದಾರೆ. 1 ಲಕ್ಷ ಡಿಮಾಂಡ್ ಮಾಡಿದ್ರು ಅವರು ನಿಮ್ಮ DCC ಬ್ಯಾಂಕ್ನಿಂದ. ಈಗೇನೋ ನೀವು 40ರಿಂದ 60ಕ್ಕೆ ಏರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಆದರೆ 1 ಲಕ್ಷ ಕೊಟ್ಟರೆ ಏನು ಲಾಸ್ ಅದ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಅದ. ಯಾಕಂತಂದ್ರೆ 1 ಎಕರೆ ಕಿಮ್ಮತ್ತು ಇವತ್ತು ನೀರಾವರಿ ಭೂಮಿ ಕೊಡ್ತೀರಿ ನೀವು, ಇವೆಲ್ಲ ಎಕ್ವಿಪಡಿದ್ದಂಥದ್ದು. ಡ್ರೈ ಲ್ಯಾಂಡಿಗಿಂತ ಏನು ಕೊಡೋದಿಲ್ಲ. ಅದರಲ್ಲೂ ಉಳಿದ ಬೆಳೆಗಳನ್ನು ಬೆಳೆಯೋದು, ಯಾವುದೇ ಬೆಳೆ, ಇದು ಕಬ್ಬನ್ನು ಬಿಟ್ಟು ಉಳಿದ ಬೆಳೆಗೆ ನೀವು ಕೊಡೋದು ಎಷ್ಟು, ಅದು ಹೇಳಲಿಕ್ಕೆ ಆಗಲಾರದಷ್ಟು. ಅದು ಹೆಚ್ಚು ಕೊಡೋದಿಲ್ಲ ಅಂದರೂ ಅಡ್ಡಿ ಇಲ್ಲ. ಆದರೆ ಕೊಡೋದನ್ನೇ ಈ ನೀರಾವರಿ ಭೂಮಿಗಳಿಗೆ, ಅದರಲ್ಲೂ ಕಬ್ಬಿಗೆ ಹೆಚ್ಚು ಕೊಡ್ತೀರಿ, 40,000 ತನಕ ಕೊಡ್ತೀರಿ. ಅದನ್ನು ಈಗ ಒಂದು 20,000 ಏರಿಸುವಂಥ ಮಾತಾಡ್ತಾ ಇದ್ದೀರಿ. ಸಂತೋಷ, ಅಷ್ಟಾದರೂ ನೀವು ಅಲಗಾಡ್ತಾ ಇದ್ದೀರಲ್ಲ ಅನ್ನುವಂಥದ್ದು. ಆದರೆ ಕೇವಲ 60,000 ಕೊಟ್ಟರೆ ರೈತನ ಆ ಒಂದು ಎಕರೆ ಖರ್ಚಿಗೆ ಅನುಕೂಲ ಆಗ್ತದನ ಅನ್ನುವಂಥದ್ದು. ಯಾಕಂದ್ರೆ ಸಾಲ ಮಾಡೋದು ಇದಕ್ಕೆ, ಇಲ್ಲದಕ್ಕೆ ಇತ್ತಂದ್ರೆ ಯಾಕೆ ಸಾಲ ಮಾಡ್ತಾರೆ? ಸುಮ್ಮನೆ ಸಾಲ ಮಾಡಿ ಹೆಸರು ಕೆಡಿಸ್ಕೊಳ್ಳಲ್ಲ. ಅದರಲ್ಲೂ ಒಂದೊಂದು ಎಕರೆ ಭೂಮಿಗೆ ನೀವು ಕೊಡೋದು 40,000. ಅದು ಕಿಮ್ಮತ್ತು ಇವತ್ತು ನೀರಾವರಿ ಭೂಮಿ ಅದು ಅಲ್ಲಿ ಏರಿಯಾದ ಮೇಲೆ ಇದ್ದೇ ಇರ್ತದೆ. ಎಲ್ಲಿ 10 ಆಗ್ತದೆ, 20 ಆಗ್ತದೆ, 40, 50 ತನಕ ಆಗ್ತದೆ. ಬರೀ ಡ್ರೈ ಲ್ಯಾಂಡಲ್ಲಿ ಇವತ್ತು ಏನಪ್ಪ ಅಂದ್ರೆ 5-10 ಲಕ್ಷ ಆಗುವಂಥ ಡ್ರೈ ಲ್ಯಾಂಡ್ ಏನೂ ಇಲ್ಲದಂಥ ಭೂಮಿಗಳು. ಅಂಥ ಪ್ರಸಂಗದಲ್ಲೇ ಇವು ಎಲ್ಲ ಸುಸಜ್ಜಿತ ಭೂಮಿಗಳು, ಅಂಥ ಭೂಮಿಗಳಿಗೆ ನೀವು 40ರಿಂದ 60,000 ಕೊಡುವಂಥ ಒಂದೇನು ಪ್ರಯತ್ನ ಮಾಡ್ಲಿಕ್ಕೆ ಇದ್ದೀರಿ. ಪಾಪ ಉಳಿದವ್ರು ಹೋಗ್ತಾರಲ್ಲ, ಗೊತ್ತಿಲ್ಲ ಇದಕ್ಕೆ. ಅದು ನೀವು ಮಾಡ್ತಾಯಿದ್ದೀರಿ. ಅದೇ ಕಾಲಕ್ಕೆ ನಮ್ಮ ಪ್ರಕಾಶ್ ಹುಕ್ಕೇರವರು ಅಂದ್ರೆ ನಿಮ್ಮ ತಂದೆಯವರು ಸಹ ಇದಕ್ಕೆ ಸಹಕಾರ ಮಾಡ್ತಾರೆ ಅನ್ನೋದು ಆ ಮಾತುಗಳಿದ್ದಾವೆ. ಇಲ್ಲಿ ಉಳಿದವರು ಮಾಡ್ಬೋದಿಲ್ಲ ಅಂತಲ್ಲ, ಯಾಕಂತಂದ್ರೆ ಆದರೆ ಇದು ಎದಕ್ಕೂ ಉಪಯೋಗ ಆಗಲಾರದಂಥದ್ದು ಅಂತಿದ್ದು. ಬೇಕಾದ್ರೆ ಇನ್ನೂ ಒಂದಿಷ್ಟು ಬಡ್ಡಿ ತಗೋರಿ, ಮಿನಿಮಮ್ ಬಡ್ಡಿ ತೊಗೊಂಡು 1 ಲಕ್ಷ ಮಾಡಿರಿ ಅಂತ ತಪ್ಪದ. ಅಫೆಕ್ಸ್ ಬ್ಯಾಂಕ್ ಈಗಾಗಲೇ 82,000 ತನಕ ಕೊಡ್ರಿಪ್ಪ ಒಂದು ಎಕರೆಗೆ ಅನ್ನುವಂಥ ಒಂದು ಸಲಹೆ ಸೂಚನೆ ಅದ. ಆದರೆ ಈಗಾಗಲೇ ಹಿಂದೆ ನಾವು ಗುಂಡಣ್ಣ ಕಮತೆ ಅನ್ನುವಂಥ ವಕೀಲರು ಇಲ್ಲಿ ಬಂದು ಅದರ ಕ್ಲಿಯರಾಗಿ ನಿಮ್ಮ ಪಿಕ್ಚರ್ ತೋರಿಸಿದ್ದಾರೆ. 82,000 ಕೊಡಕ್ಕೆ ಬರ್ತದೆ ಎಕರೆಗೆ ಅಂತೇಳಿ. ಆದ್ರೆ 1 ಲಕ್ಷ ಕೊಟ್ಟರೆ ಏನು ಘಾತ ಆಗ್ತದೆ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೋಗ್ರಿ, 60,000 ತನಕ ನೀವು ಶೂನ್ಯ ಬಡ್ಡಿ ದರದ ಕೊಡ್ರಿ. ಮುಂದಿನ 40,000 ಏನು ಮಿನಿಮಮ್ ಬಡ್ಡಿ ಹಚ್ಚಿರಿ ಅವ್ರಿಗೆ, ರೈತರಿಗೆ. ಯಾಕಂದ್ರೆ ನೀವು ಕೊಡುವ ಮಾರ್ಕೆಟ್ ರೇಟ್ ಇಲ್ಲಿ ಏನು ಎದಕ್ಕೂ ಉಪಯೋಗ ಇಲ್ಲ. ಸರ್ಕಾರ ಅಂತ ತೊಗೊಳ್ಳೋದಿಲ್ಲ. ಶುಗರ್ ಫ್ಯಾಕ್ಟ್ರಿಗಳು ಈ ಕೊಡೋದು 3,300 ಖರ್ಚಾಗ್ತದೆ. 4,500 ಕಬ್ಬಿಗೆ, ಉಳಿದ ಬೆಳೆಗೆ ಅಂತ ಲಾಭನೇ ಇಲ್ಲ ಅಂದ್ರೆ ನಡೀತದೆ. ಲಾಭ ಅಲ್ಲ, ಅದು ಹೋಗಿ ಮಾರಿ ಸಾಕಪ್ಪ ಅನ್ನೋ ಪರಿಸ್ಥಿತಿ ಅದ ರೈತರಿಗೆ. ಯಾಕೆ ಮ್ಯಾಗ ನೋಡ್ಕೊಡಕ್ಕೆ ಬರೋದ್ರೆ ಬಂದಷ್ಟು ಬರಲಪ್ಪ, ಅಟ್ಲೀಸ್ಟ್ ಖಾರ, ಉಪ್ಪ, ಎಣ್ಣೆ ಇದಕ್ಕೆ ಆಗ್ತದೆ ಅನ್ನೋದು ಅನೇಕ ರೈತರು ಮಾತಾಡೋದು ನಾವು ಕೇಳಿದ್ವಿ. ಮತ್ತು ರೈತರಿಗೆ ಸ್ವತಃ ಪಾಪ ಅವ್ರಿಗೂ ಗೊತ್ತಿಲ್ಲ. ನಾವು 30 ಮಂಡಿ ಮಾಡಿದಂಥದ್ದು 3,300 ರೂಪಾಯಿ ಮಾಡಿದ್ದ, ಇದು ಭಾಳ ಅಂತ ಅವ್ರಿಗೆ ಅನಿಸಿದ. ಬಟ್ ಖರ್ಚ ಲೆಕ್ಕ ಇಟ್ಟಿರೋದಿಲ್ಲ ರೈತ. ಭಾಳಷ್ಟು ರೈತರು ಲೆಕ್ಕ ಇಡಲಾರ್ದ ಏನಪ್ಪ ಅಂದ್ರೆ, ನಮ್ಮಲ್ಲಿ ಹಳ್ಳಿಯಲ್ಲಿ ಗಾದೆ ಮಾತು ಅದ, ದುರುಡಿಗೆ ರೊಟ್ಟಿ ಇರಬೇಕು. ದುರುಡಿಗೆ ಅಂದರೆ ರೊಟ್ಟಿ ಬುಟ್ಟಿಯಾಗ ರೊಟ್ಟಿ ಇರಬೇಕು. ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಮಾಡಿಟ್ಟಿರ್ಬೇಕು. ಯಾರು ಬರ್ತಾರೋ ಗೊತ್ತಾಗೋದಿಲ್ಲ. ರೊಟ್ಟಿಯಾಗಿ ದುರುಡಿಗೆ ರೊಟ್ಟಿ ಇತ್ತಂದ್ರೆ ಅದೇ ರೀತಿ ಮನೆಗೆ ಅನೇಕ ಮಕ್ಕಳಿದ್ರೆ ದುಡಿದಕ್ಕೆ ಅನುಕೂಲ ಆಗ್ತಾಯಿದ್ರು ಅಂತ ಮಾತುಗಳು ನಾವು ಕೇಳ್ತಾ ಇದ್ದೀವಿ. ಹೇಗಿದೆ ಅಂತ ಒಂದು ರೈತಗೆ
ನೀವು ಕೊಡೋದು ಎಷ್ಟು ಏನಾಗುವಂಥದ್ದು ಅವ್ರು ಲೆಕ್ಕನ ಇಟ್ಟಿರೋದಿಲ್ಲ ಅವರು ಎಷ್ಟು ಬರ್ತದೆ ಖರ್ಚು ಅಂತೇಳಿ. ಬಟ್ ಇವತ್ತು ನೀವು ಪ್ರಜ್ಞಾವಂತರಿದ್ದೀರಿ, ನೀವು ಸುತ್ತ ಒಂದು ವಿಚಾರ ಮಾಡಿರಿ, ಒಂದು ಎಕರೆ ಬೆಳೆದು ನೋಡಿರಿ ಎಲ್ಲರೂ. ಈ ಏನು ಡೈರೆಕ್ಟರ್ಸ್ ಇದ್ದೀರಿ ಎಲ್ಲರೂ ನಿಮ್ಮ ಹೌದು ಎಷ್ಟು ಬರ್ತದೆ, ಗಳೆ ಗಾಡ ಹಿಡ್ಕೊಂಡು ಮಾಡಿ ಕಸ ಕಡ್ಡಿ ತೆಗ್ಸೋದಾಗಿರ್ಬೋದು, ಒಂದು ವರ್ಷದ ಬೆಳೆ ನಿಮ್ಮದು ಕಬ್ಬ, ಅದರದ್ದು ಎಷ್ಟು ಖರ್ಚು ಬರ್ತದೆ ನೋಡಿರಿ. ಮೊದಲು ನೀರು ಹಾಸೋದಾಗಿರ್ಬೋದು, ನೀರಿನ ಖರ್ಚು ತೆಗೀರಿ. ಏನೋ ಹಂಗೆ ನೀರು ಬರ್ತಿರ್ತದ, ಏನೋ ಆಗ್ಯಾವ ನಡೆದವ ಹಂಗೆ ಹೊಂಬು ತೆಗೀರಿ, ನೀರಿನ ಖರ್ಚು ತೆಗೀರಿ, ಭೂಮಿ ಸೌಕಳಿ ತೆಗೀರಿ. ಆಮೇಲೆ ನಿಮ್ಮ ದುಡ್ದಿದ್ದು ಶ್ರಮ ತೊಗೊಳ್ರಿ, ದನ ಕರುಗಳ ದುಡ್ದಿದ್ದು ಅದ್ರ ಶ್ರಮ ತೊಗೊಳ್ರಿ. ಗಳೆ ಗಾಡ ಹೋಗ ಮತ್ತು ಅದು ಗೊಬ್ಬರ ಹಾಕಿದ್ದು ತೆಗೀರಿ. ಇವೆಲ್ಲ ನಮ್ಗೆ ಗೊತ್ತು, ಸಮಾಧಾನ ವಿಚಾರ ಮಾಡಿರಿ. ಸುಮ್ಮನೆ ಏನೋ ಬರೋಬರೋದು ಭಾಳಷ್ಟು ನಾವೊಬ್ಬ ಬುದ್ಧಿವಂತರಿದ್ದರು, ಅವ್ರ ಹೆಸರನ್ನ ಹೇಳಿಕ್ಕೆ ಹೋಗೋದ್ರೆ ಬುದ್ಧಿವಂತ ರೈತ ಭಾಳ ಮಾತಾಡೋ ಲಾಭ ಹಿಂಗಾಗ್ತೀವಿ, ಲಾಭ ಅದರೇ ಅದರೊಳಗೆ ವಾದ ಮಾಡಿದರು. ಕೊನೆಗೆ ಅವ್ರು ಒಪ್ಪಲಿಲ್ಲ, ಏನೋ ಲಾಭದಾಗ ಇದೀವಿ ಅಂತ. ಇಲ್ಲೇ ಭೂಮಿ ಸೌಕಳಿ ತೆಗಿಲಿಲ್ಲ, ಭೂಮಿ ಎಷ್ಟು ನುಕ್ಸಾನ ಆಯ್ತು ಅಂತೇಳಿ. ಯಾಕಂದ್ರೆ ನಿರಂತರವಾಗಿ 3 ವರ್ಷ ನೀವು ಕಬ್ಬಲ್ಲಿ ಬೆಳೆದ್ರೆ 4ನೇ ವರ್ಷ ಪಡ ಬೀಳುತ್ತದೆ, ಮತ್ತು ದುಡ್ಡು ಬರೋದು ವರ್ಷಕ್ಕೊಮ್ಮೆ ಬರೋದು. 1 ಎಕರೆಗೆ ನೀವು ಏನಪ್ಪ ಎಷ್ಟು ಟನ್ ಬೆಳಿತೀರಿ, ಅದ್ರ ಮೇಲೆ ಇನ್ನು 60-70 ಟನ್ ಬೆಳಿತೀರ. ಅಷ್ಟು ಬೆಳೆದ್ರೆ ಎಷ್ಟು ಖರ್ಚು ಬಂದಿರ್ತೈತಿ, 1 ಟನ್ಗೆ ಎಷ್ಟು ಖರ್ಚು ಬರ್ತೈತಿ. ಇದನ್ನು ಸಾಧ್ಯಂತವಾಗಿ ಚರ್ಚೆ ಮಾಡಿದಾಗ ಅವರು ಕೊನೆಗೂ ಒಪ್ಪಲಾರ್ದು ಹೋದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಜಿಡ್ಡುಗಟ್ಟದ ಬ್ರೈನ್ಗಳು. ಕಬ್ಬು ಆದ್ರೆ ಅನುಕೂಲ ಆಗ್ತಿದ್ರಿ, ಕಬ್ಬು ಆಯಿತು ಏನೋ ಆಯಿತು ಲಾಭದಾಗಿದ್ವಿ ಅನ್ನೋಂಗೆ ಭ್ರಮೆ ಒಳಗಿದ್ದಾರೆ. ಆದರೆ ಆ್ಯಕ್ಚುಲಿ ಇವತ್ತು ಯಾಕೆ ಸೂಚನೆ ಮಾಡ್ಕೊಳ್ತಾ ಇದ್ದಾರೆ ರೈತರಪ್ಪ ಅಂತಂದ್ರೆ, ಮದುವೆ ಮುಂಜಿ ಮತ್ತೊಂದು ಮುಗಿದೊಂದು ಇವಕ್ಕೆಲ್ಲ ಖರ್ಚು ಬರ್ತದೆ. ಏನು ಮನುಷ್ಯ ಅಂದ್ರೆ ಊಟ ಮಾಡೋದು, ಮಲಗೋದು, ಒಂದು ಅರಿವಿ ಒಂದು ಜೋಡು ಹಾಕ್ಕೊಡೋದು, ಗುಡ್ಸ ಮಕ್ಕಳು ಎದ್ದು ಹೋಗೋದಲ್ಲ. ಮನ್ಯಾಗ ಮಕ್ಕಳಾಗಿರ್ತಾರೆ, ಮಕ್ಕಳ ಮದುವೆ ಅಂತ ಬರ್ತದೆ, ಎಜುಕೇಷನ್ ಅಂತ ಬರ್ತದೆ, 1 2 ರೀ, ಒಂದರಿಂದ ಒಂದು ಅವು ಎಕ್ಸ್ಟ್ರಾ ಬಂದಿದ್ದಕ್ಕೆ ಅವೆಲ್ಲ ಸಾಲ, ಅವು ಸಾಲ ಬಗೆಹರಿಲಿಲ್ಲಪ್ಪ ಅಂದ್ಕೂಡ ಏನಾಗಿಬಿಡ್ತಪ್ಪ ಅಂದ್ರೆ ಸುವೇಶಾಡ ಮತ್ತೊಂದು ಆದಿಲ್ಲ ಪಾಪ. ಇನ್ಯಾರು ಸಾಲನೂ ಅವರು ಎಲ್ಲ ಹಂಗೆ ಇರ್ತಾರೆ ರೈತರೆಲ್ಲರೂ ರೀ. ಒಂದು ಕೇಳಕ್ಕೆ ಹೋದ್ರೆ 3 ಬಡ್ಡಿ 5 ಬಡ್ಡಿ 10 ಬಡ್ಡಿ, ಈಗ 5 ಬಡ್ಡಿ 3 ಬಡ್ಡಿ ಯಾರು ಕೊಡೋದಿಲ್ಲ. ಮತ್ತು ಸರ್ಕಾರಿ ಬ್ಯಾಂಕ್ದಾಗ ನೀವು DCC ಬ್ಯಾಂಕ್ದವ್ರು ರೈತರ ಬ್ಯಾಂಕ್ ಅಂತ ಹೇಳ್ತೀರಿ. ಮುಂಜಾನೆ ಸಂಚೆ ತನಕ ರೈತರಪ್ಪ ರೈತರು ಇವೆಲ್ಲ ನಮ್ಮ ಕೃಷಿ ಪತ್ತಿನ ಬ್ಯಾಂಕ್ ನಮ್ಮನ್ನು ಕೊಡ್ತೀವಿ ನಾವು ಆಗಿ ಮಾತಾಡ್ತೀರಿ. ಈಗ ನೀವು ವಾಣಿಜ್ಯ ಕೊಡಾಗಿದ್ರಿ ಲಾಭ ಸಲುವಾಗಿ. ಅದು ಈಗ ಅದು 40ರಿಂದ 60 ಮಾಡೋದಕ್ಕೆ ಕುರಿ ಮಾಡಿ ಬಿಡ್ತಾ ಇದ್ದಾವೆ. ಮತ್ತು ಉಳಿದವ್ರು ಯಾಕೆ ಸಾಲ ಕೊಡ್ತಾರೆ ರೀ ಬ್ಯಾಂಕ್ ಇವರಿಗೆ ಹೊಲದ ಮೇಲೆ? ಬರೋದು ಬಿಡಪ್ಪ ಹೊಲ ತೊಗೊಂಡು ಕುಡಿಯೋದು ಅಂತೇಳಿ ಆಗ್ತದೆ. ಯಾಕೆ ಏಕಾಗಿ ಹೊಲ ಮಾರಬೇಕು, ಹೊಲ ಮಾರಿ ಬರಬೇಕು, ಹೊಲ ತೊಳಕ್ಕೆ ಬರೋರು ಯಾರು? ನಾಳೆ ದುಡ್ಡು ಕೊಟ್ಟರು ಸಹ ಸಾಲ ಅವ್ರು ಒಂದು ವೇಳೆ ಬೇರೆದವ ನೀವು ಮಾರ್ತ ಪಾಪ ಬೇಡ ನೀವೇ ತೊಗೋತೀನಿ ಅಂದ್ರೆ ಇವತ್ತಿನ ಮಾರ್ಕೆಟ್ ಹಿಡ್ಕೊಂಡು ತೊಗೊಳ್ದು ಹೆಂಗೆ 100 ಗದ್ದಿದ್ದವ್ರಿ ಇಲ್ಲ. ಹೀಗೆಲ್ಲ ಇದ್ದಾಗ ರೈತರಿಗಿದ್ದಂಥ ಈ ಬ್ಯಾಂಕ ಅಟ್ಲೀಸ್ಟ್ ವಿಚಾರ ಮಾಡಿರಿ. ನೀವು ಬೆಸ್ಟ್ ಬರ್ತಿದ್ದಪ್ಪ ಖರ್ಚ ಪ್ರಾಮಾಣಿಕವಾಗಿ. ಅಧಿಕಾರಿಗಳನ್ನ ಬಿಟ್ಟರು, ಅಧಿಕಾರಿಗಳು 4 ಗೋಡೆಯಲ್ಲಿ ಕುಳಿತುಕೊಳ್ಳುವಂಥ ಅಧಿಕಾರಿಗಳು ಇವತ್ತು ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಹದಗೆಡಿಸಿದ ಜನ ಇವರೆಲ್ಲರೂ. ಯಾಕಂದರೆ ಯಾವುದು ಮೂಲ ಉದ್ಯೋಗ ಅದ ಕೃಷಿಯಲ್ಲಿ ನಾವು ನಂಬಿಕೆ ಯಾವುದಪ್ಪ, ಕಬ್ಬು ಬೆಳೆದ್ರೆ ಲಾಭ ಆಗ್ತದೆ ಅಂತೇಳಿ. ಅದ ಲಾಭ ಇಲ್ಲ. ಉಳಿದಂತೆ ಮಾತಾಡೋ ಯಾವ ಕಮರ್ಷಿಯಲ್ ಕ್ರಾಪ್ ಅಂತೀವಿ ನಾವು ಕರ್ಕೋತೀವಿ, ಇದ್ರ ಎಲ್ಲೂ ಲಾಭ ಇಲ್ಲ. ಎಲ್ಲನೂ ಏನೋ ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ, ಅದನ್ನು ಕೊಡ್ತಾ ಇದ್ದೀವಿ. ಎಲ್ಲೋ ಕೆಲವೊಂದು ಕಾಳಿಗೆ ಅಷ್ಟೇ ಕೊಡ್ತೀರಿ ನೀವು ಬೆಂಬಲ ಬೆಲೆ. ಉಳಿದು ಯಾವ ಕಾಳಿಗಳಿಲ್ಲ, ಜೋಳ ಗೊಂಜಾಳ ಇಂಥ ಒಂದು 4 ಇದು ಕೊಡ್ತೀರಿ. 23 ಬೆಳೆಗಳಿಗೆ ಎಷ್ಟು ಕೊಟ್ಟಿದ್ರಪ್ಪ ನೀವು ಬೆಂಬಲ ಬೆಲೆ? ಇಲ್ಲ ಕಡಿಮೆ ಅಂದ್ರೆ ಏನೋ ಕೊಟ್ಟು ವರ್ಷದ ಎಷ್ಟು ಒಂದು ಸ್ವಲ್ಪ ಮಂದಿ ಅನುಕೂಲ ಆಗ್ತದೆ ರೈತರಿಗೆ. ಟೋಟಲ್ ರೈತಗಳ ಅನುಕೂಲ ಆಗೋದಿಲ್ಲ ಅದು. ಈ ಎಲ್ಲ ನೆಲೆಗಟ್ಟಿನಲ್ಲೇ ನೀವೇನೋ ಈ ಸಲ ನಮ್ಮ ಗಣೇಶ್ ಹುಕ್ಕೇರಿ ಅವರು ಪ್ರಕಾಶ್ ಹುಕ್ಕೇರಿ ಅವ್ರ ಮಗ ಇಲ್ಲ 60 ಸಾವಿರ ಕೊಡ್ತೀನಿ ಅಂತ ಹೇಳಿದ್ದು ಸ್ವಾಗತಾರ್ಹ. ಆದ್ರೆ ಅದು ಎದಕ್ಕೂ ಆಗೋದಿಲ್ಲ ಅದು. ಯಾಕಂತಂದ್ರೆ ಗಣಪತಿ ಹೊಟ್ಟಿಗೆ ಒಂದು ಸಣ್ಣ ಸಾಸಿವೆ ಕಾಳು ಹಾಕಿದಂಗೆ, ಅನ್ನ ಹಾಕಿದಂಗೆ ಪಾಪ ಅದು ಒದ್ದಾಟಿದ್ದಿದ್ದನ ಸುಡಲ್ಲ. ಮತ್ತು ಸಾಲ ತೆಗಿ 2 ಬಡಿತು, 3 ಬಡಿತು, 4 ಬಡಿತು, 5 ಬಡಿತು, 10 ಬಡಿತು. ಹೀಗಾಗಿ ಸಾಲದಲ್ಲಿ ಮುಳುಗಿ ಸಾಯ್ತಾ ಇದ್ದಾನೆ ರೈತ. ಇಲ್ಲಿವರೆಗೆ ಒಂದು ಅಂದಾಜಿನ ಪ್ರಕಾರ ಸ್ವತಃ ರೈತರು ಹೇಳುವಂಥದ್ದು 2025ವರೆಗೆ ಹೆಚ್ಚು ಒಂದು 60 ಲಕ್ಷ ಜನ ರೈತರು ಸೂಚನೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಇದು ಕಡಿಮೆ ಆಯ್ತಾ? ಇದು ಪ್ರತಿ ವರ್ಷ ನಾವು ಎಂದೂ ಕೇಳ್ತಾ ಇರ್ತೀವಿ. ಹಿಂದಿನ ಸರ್ಕಾರದಲ್ಲೂ ಆಗ್ಯಾವ, ಈಗಿನ ಸರ್ಕಾರದಲ್ಲೂ ಆಗ್ಯಾವ, ಮುಂದಿನ ಸರ್ಕಾರದಲ್ಲೂ ಆಗುವಂಥವು ಇದ್ದಾವೆ. ಹೀಗಾಗಿ ಈಗೇನು ಒಂದು ಸಲ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ, ಇದನ್ನು 1 ಲಕ್ಷಕ್ಕೆ ಮಾಡಿರಿ. ನೀವು ಬೇಕಾದ್ರೆ 60,000 ಏನು ಮಾಡ್ರಪ್ಪ ಶೂನ್ಯ ಬಡ್ಡಿ ಇದ್ದಾರಲ್ರಿ, 40,000 ಒಂದು ಮಿನಿಮಮ್ ಬಡ್ಡಿ ಹಚ್ಚಿರಿ. ರೈತ ತಿರುಗಿಸ್ತಾರೆ. ಲಕ್ಷಗಳ ಕಿಮ್ಮತ್ತಿಂದ ಭೂಮಿಗಳು ಇವತ್ತು ಕಡಿಮೆ 10-20 ಲಕ್ಷಕ್ಕೆ ಸಾವಿಲ್ಲ. 1 ಲಕ್ಷ ಕೊಟ್ಟರೆ ಏನು ಲಾಸ್ ಅದ? ಇದು ರೈತರು ಕೇಳ್ತಾ ಇದ್ದಾರೆ. ಇವತ್ತು ರೈತ ಮೂಮೆಂಟ್ದವ್ರು ಕೇಳ್ತಾ ಇದ್ದಾರೆ. ಇದಕ್ಕೆ ನೀವೇನಂತೀರಿ? ಅವ್ರು ಕೊಡೋದಂತ ಹೇಳ್ತಾರೆ ಪಾಪ, ಅವ್ರು ಅನಿವಾರ್ಯ ಅದ, ಮತ್ತು ಅಷ್ಟು ಖರ್ಚು ಅದ. ಅದಕ್ಕೆ ಅಟ್ಲೀಸ್ಟ್ ಬಡ್ಡಿ ಇಲ್ಲದ ಗಂಟು ಸಿಗ್ತದ್ರೆ ಅದ್ರ ರೂಪಾಯಿ ಮಾಡ್ಕೊಂಡು ದುಡಿಸ್ತಾರೆ ಅವರು. ಮತ್ತು ನಿಜವಾಗಿ ಈ ದೇಶದಲ್ಲಿ ದುಡಿಯೋರು ಯಾರು ಇದ್ರೆ ನಮಗೆಲ್ಲ ಅನ್ನ ಹಾಕುವಂಥ ರೈತರನ್ನ
ನಾವೇನೋ ಅವ್ರು ಹೇಳ್ತೀವಿ ಆಲಸಿ ಇದ್ದಾರಪ್ಪ ಹಂಗೆ ದುಡಿದಲ್ಲಿ ಮಾಡಿದ್ರು ನಾವು ಆಲಸಿದ್ವಿ, ರೈತರು ಆಲಸಿ ಇಲ್ಲ. ಆಲಸಿ ಆದರೆ ದೇಶ ಉಳಿದಿಲ್ಲ, ಅವರು ಉಳಿದಿಲ್ಲ. ಏನೆಲ್ಲ ಲಾಭ ಮಾಡಿ ಬೆಳೆ ಬೆಳೆದು ಲಾಸ್ ಆಗಿದ್ದಾರೆ. ಮತ್ತು ಹಂಗೆ ಇದ್ರೆ ಹೆಂಗೆ ಬೆಳೆ ಉಳಿಯೋಕ್ಕೆ ಸಾಧ್ಯ ಇದೆ ಅವರು? ಅದಕ್ಕಾಗಿ ನಮ್ಮ ಗಣೇಶ್ ಈ ಒಂದು ಹುಕ್ಕೇರಿ ಅವರು ಹೇಳಿದ ವಿಚಾರ ಸರಿ ಅದ. ಬೆಳೆ ಸಾಲ ಶೂನ್ಯ ಬಡ್ಡಿ ದರದಲ್ಲಿ ಕೊಡುವಂಥದ್ದು 60,000 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡಿರಿ, ಅದನ್ನು 1 ಲಕ್ಷ ಮಾಡಿರಿ, ಮ್ಯಾಲಿನ 40,000 ಬಡ್ಡಿ ಇಡ್ರಿ ಮಿನಿಮಮ್. ಪ್ರತಿ ವರ್ಷ ಕೊಟ್ಟು ರಿನ್ಯೂವಲ್ ಮಾಡ್ಕೊಂಡು ಹೋಗ್ತಾನೆ ರೈತ. ರಿನ್ಯೂವಲ್ ಮಾಡೋರು ಸಹಿತ ಭಾಳ ಗದ್ದಲ ಮಾಡ್ತೀರಿ. ಬಡ್ಜೆಟ್ ತುಂಬಿದ್ರೆ ಮುಗಿತಂತೆಲ್ಲ. ಮಾತಿಗೆ ಏನು 1 ಲಕ್ಷ ಕೊಟ್ಟಿದ್ದೀರಿ, ಅಲ್ಲಿ ತಂದು ತುಂಬಬೇಕು, ಮತ್ತು 3 ಬಡ್ಡಿ 4 1 ತಿಂಗಳು ಬಡ್ಡಿ ಕೊಡ್ಬೇಕು ಒಳಗೆ. ಯಾಕಂದ್ರೆ ಲಾಭ ಬರೋದಿಲ್ಲಲ್ರಿ, ಲಾಭ ಇಲ್ಲ. ಇನ್ನೇ 100 ಸಲ ಹೇಳ್ತೀನಿ ಮಾತನ್ನ ಬಗ್ಗೆ. ಚರ್ಚೆಗೆ ಬರ್ರಿ, ನೀವು ಯಾರು ಬರ್ತೀರಿ? ಜೊಲ್ಲೆಯವ್ರು ಬರ್ತಿರೋ, ಗಣೇಶ್ ಹುಕ್ಕೇರಿಯವ್ರು ಬರ್ತಿರೋ, ಪ್ರಕಾಶ್ ಹುಕ್ಕೇರಿಯವ್ರು ಬರ್ತಿರೋ, ಮತ್ತೆ ಯಾರು ಬರ್ತಿರೋ, ರಮೇಶ್ ಕತ್ತಿಯವ್ರು ಬರ್ತಿರೋ, ಬೇಡ ಈಗೇನು ಆಡಳಿತ ನಡೆಸ್ತಾ ಇರೋದಂತ ಜಾರಕಿಹೊಳಿ ಸಹೋದರರು ಬರ್ತಿರೋ, ಅವರೆಲ್ಲರಿಗೂ ಇವತ್ತು ನಾವು ಕನ್ವಿನ್ಸ್ ಮಾಡೋಂಥಲ್ಲಿದ್ದೀವಿ. ಅನೇಕ ರೈತರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಪಾಪ. ಶಶಿಕಾಂತ್ ಗುರೂಜಿ ಆಯಿತು, ಅದ್ರ ಜೊತೆಗೆ ನಮ್ಮ ಚೋನಪ್ಪ ಪೂಜಾರಿ ಅವರಾಯ್ತು, ಇವರು ಎಲ್ಲ ಮೂಮೆಂಟ್ ಹೇಳ್ತಾ ಇದ್ದಾರೆ. ಅವ್ರಿಗೂ ಪಾಪ ಶಕ್ತಿ ಒಂದು ಲಿಮಿಟೇಷನ್ಸ್ ಇರ್ತದೆ ಹೋರಾಟಗಾರರಿಗೆ. ಆದರೂ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ನೀವು ಅದನ್ನು ಕೇಳಬೇಕು. ನೀವು ಆಯ್ಕೆ ಆಗಿದ್ದರೆ ಇವತ್ತು ಕೃಷಿ ಪತ್ತಿನ ಬ್ಯಾಂಕ್ನ ಮೂಲಕ ಕೃಷಿಕರಿಗೆ ಹೆಲ್ಪ್ ಮಾಡೋ ಸಲುವಾಗಿ. ಮತ್ತು ಕೃಷಿಕರಿಗೆ 1 ಲಕ್ಷ ಮಾಡಿರಿ. ಏನು ತಪ್ಪದ ಕತ್ತಿಯವರ, ಏನು ತಪ್ಪದ ಜಾರಕಿಹೊಳಿ ಅವರ, ಏನು ತಪ್ಪದ ರೀ ಜೊಲ್ಲೆ ಅವರ, ಮಾಡಿರಿ. ರೈತರು ಉಳ್ದ ಬೆಳೆದಪ್ಪ ಅಂದ್ರೆ ನಾವು ನೀವೆಲ್ಲ ಬಡ್ಡಿ ಆಡ್ಲಿಕ್ಕೆ ಬರ್ತದೆ. ಬಡ್ಡಿ ಆಡೋಕ್ಕೆ ಬ್ಯಾಂಕ್ ತೆಗಿಯಕ್ಕೆ ಬರ್ತದೆ. ಈಗೇನು ನಮ್ಮ ಜೊಲ್ಲೆ ಅವರು ತೆಗೆದೇನಪ್ಪ ಬ್ಯಾಂಕ್ಗಳು ಸಮಾಜ ಕಲ್ಯಾಣ ಇರಲಿ, ಬಡ್ಡಿ ರೊಕ್ಕ ಕೊಡ್ತಾರೆ, ಸಾಲ ಕೊಡ್ತಾರೆ, ಹಂಗೆ ಕೊಡ್ತಾರೆ, ಬಡ್ಡಿ ತೊಗೊಳ್ತಾರೆ, ವಸೂಲಿ ಮಾಡ್ಕೋತಾರೆ, ಹಣಗೆ ಭೂಮಿ ಇಟ್ಕೊಂಡಿರ್ತಾರೆ, ಮತ್ತೆ ಇಟ್ಕೊಂಡಿರ್ತಾರೆ. ಇಟ್ಕೊಂಡು ಲಾಭದಲ್ಲೇ ಇದ್ದಾರೆ. ಅದು ಮಾಡಿ ಅವ್ರು ವಾಣಿಜ್ಯ ನಾವು ಬೇಡ ಅನ್ನೋದಿಲ್ಲ. ಸಾಲ ತೊಗೊಳ್ಳಿ. ಬಟ್ ಇಲ್ಲಿ ಕೃಷಿ ಒಳಗೂ ಸಹಿತ ನಾವು ವಾಣಿಜ್ಯ ತೊಗೊಂಬರ್ತೀವಿ ಅಂತ ಹೇಳ್ತೀರಿ, ಸಾಲ ಕೊಡ್ತು ಅಂತ ಹೇಳ್ತಾರೆ ಜೊಲ್ಲೆಯವರಿಂದ. ಆದರೆ ದಯವಿಟ್ಟು ರೈತರಿಗೆ ಇದು 1 ಲಕ್ಷ ಮಾಡಿ 60,000 ತನಕ ಶೂನ್ಯ ಬಡ್ಡಿ ದರದಾಗ ಉಳಿದ ರೊಕ್ಕದ ಮಿನಿಮಮ್, ಉಳಿದ ಹಣಕ್ಕೆ ಮಿನಿಮಮ್ ಬಡ್ಡಿ ಹಾಕಿದರೆ ಪಾಪ ರೈತ ಬದುಕ್ತಾನೆ ಅಂತ ಒಂದು ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ? ನಾನು ಹೇಳಿ ತಪ್ಪು ಅನ್ನಿಸ್ತದೇನು? ತಪ್ಪಾದ್ರೆ ಬಂದು ಚರ್ಚೆ ಮಾಡಿರಿ ಅಂತ ಆಹ್ವಾನ ಕೊಡ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ತಿಳಿಸಿದ್ದಾರೆ ಅನ್ನೋದು ಸತ್ಯದಕ್ಕಾಗಿ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.